ಈ ಒಂದು ವಿವಾಹದಲ್ಲಿ ಪ್ರಮುಖ ನಿಯಮಗಳು ಅಂದ್ರೆ ಪ್ರಮುಖವಾಗಿ ಕೆಲವೊಂದು ನಿಯಮಗಳನ್ನ ಪಾಲಿಸಲೇಬೇಕು ಈ ಒಂದು ಮಂತ್ರಮಾಂಗಲ್ಯ ಮ್ಯಾರೇಜ್ ಸಿಸ್ಟಮ್ ಅಲ್ಲಿ. ಅದು ಯಾವುದಪ್ಪ ಅಂತಂದ್ರೆ ಸರಳ ಸಮಾರಂಭ ಅಂತ ಹೇಳ್ತಾರೆ. ಅಂದ್ರೆ ಸರಳವಾಗಿರ್ಬೇಕು. ಇವತ್ತಿನ ಅಂದ್ರೆ ಈ ಮದುವೆ ಅನ್ನೋದು ಒಂಥರ ಎಷ್ಟೋ ಮದುವೆಗಳು ದೊಂಬರಾಟ ಅಂತಾನೆ ಹೇಳ್ಬೇಕು. ಅಂತಂದ್ರೆ ಲೈಟಿಂಗ್ಸ್ ಏನು, ಆಡಂಬರ ಏನು, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ದುಡ್ಡು ಸುರಿತಾರೆ. ಅಂದ್ರೆ ಎಷ್ಟೋ ಅಂದ್ರೆ ಊಟದಲ್ಲೂ ಆಗಿರ್ಬೋದು, ಊಟದಲ್ಲಿ ಎಷ್ಟೋ ಐಟಮ್ಸ್ ಮಾಡಿಸ್ಬೇಕು ಅಂತ ಎಷ್ಟೋ ಐಟಮ್ಸ್ ಮಾಡಿಸ್ತಾರೆ. ಅಲ್ಲಿ ಎಲೆಯಲ್ಲೇ ಎಷ್ಟೋ ಜನ ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ಎಷ್ಟೋ ಐಟಮ್ಸ್ ವೇಸ್ಟ್ ಆಗಿ ಅಲ್ಲಿ ಅಂದ್ರೆ ಇಲ್ದೇ ಇರೋರಿಗೆ ಅಂದ್ರೆ ಎಷ್ಟೋ ಜನ ಊಟಕ್ಕೂ ಕೂಡ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆ ಸಿಗೋದಿಲ್ಲ, ಅವ್ರು ಎಲೆಯಲ್ಲಿ ಬಿಟ್ಟೋಗಿರ್ತಾರೆ, ಅದನ್ನ ಹೋಗಿ ತೊಟ್ಟಿಗೆ ಹಾಕ್ತಾರೆ. ಈ ತರ ವೇಸ್ಟ್ ಆಗುತ್ತೆ. ಸೊ ಆ ರೀತಿ ಇರಬಾರ್ದು, ಸರಳ ಸಮಾರಂಭ ಆಗಿರ್ಬೇಕು. ವಿವಾಹದ ಯಾವುದೊಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಕೂಡದು ಅಂತ ಹೇಳ್ತಾರೆ. ನೆಕ್ಸ್ಟ್ ನಿಯಮ ಏನಪ್ಪಾ ಅಂತಂದ್ರೆ ಸೀಮಿತ ಅತಿಥಿಗಳು. ಈಗ ನಮ್ಗೆ ಕೋವಿಡ್ ಬಂತಲ್ಲ, ಕೋವಿಡ್ ಬಂದಾಗ ಎಲ್ಲೆಲ್ಲಿ ಮದುವೆಗಳು ನಡೆಯಿತೋ ಅಲ್ಲೆಲ್ಲ ಜಸ್ಟ್ ಒಂದು 50 ಜನ ಸೇರ್ಬೇಕಷ್ಟೇ ಅಂತ, ಒಂದು 50ರಿಂದ 100 ಜನ ಸೇರ್ಬೇಕಷ್ಟೇ ಅಂತ ಅವರು ರೂಲ್ಸ್ ಹಾಕಿದ್ರಲ್ವಾ. ಸೊ ನಮ್ ಕೈಲಿ ಏನ್ ಮಾಡಕ್ಕಾಯ್ತು, ಆಗ ಎಷ್ಟೋ ಮದುವೆಗಳು ನಡೀತಲ್ವಾ. ಸೊ ಅದೇ ರೀತಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮಂತ್ರಮಾಂಗಲ್ಯದ ಕಾನ್ಸೆಪ್ಟ್ ಪ್ರಕಾರ ಅಂದ್ರೆ ಗಂಡಿನ ಕುಟುಂಬದವರ ಹಾಗೂ ಹೆಣ್ಣಿನ ಕುಟುಂಬದವರು ಎರಡೂ ಕಡೆಯಿಂದಲೂ ಒಟ್ಟು 200 ಜನರನ್ನು ಮೀರದಂತೆ ಆಹ್ವಾನಿಸಬೇಕು. ಅಂದ್ರೆ ಗಂಡಿನ ಕಡೆಯವರಿಂದ ಮತ್ತೆ ಹೆಣ್ಣಿನ ಕಡೆಯವರಿಂದ ಇವರಿಬ್ಬರ ಕಡೆಯಿಂದನೂ ಸೇರಿಸಿ 200 ಜನ ಅಷ್ಟೇ ಇರಬೇಕು. ಈ ಒಂದು ಮಂತ್ರಮಾಂಗಲ್ಯ ಮದುವೆ ಕಾನ್ಸೆಪ್ಟ್ ಪ್ರಕಾರ ಆ ಒಂದು ಮದುವೆಯಲ್ಲಿ 200 ಜನ ಅಷ್ಟೇ ಇರಬೇಕು, ಅದನ್ನ ಮೀರಬಾರ್ದು ಅಂತ ಒಂದು ಪ್ರಮುಖವಾದಂಥ ನಿಯಮಗಳಲ್ಲಿ ಬರುತ್ತೆ. ಸೊ ಅದಕ್ಕೆ ಕೊರೋನಾ ಎಕ್ಸಾಂಪಲ್ ಆಗಿ ನಾವು ತಗೋಬಹುದು. ಸೊ ನೆಕ್ಸ್ಟ್ ವರದಕ್ಷಿಣೆ ನಿಷೇಧ. ಖಂಡಿತ ಸ್ನೇಹಿತರೆ, ವರದಕ್ಷಿಣೆ ಅನ್ನೋದು ಇಲ್ಲಿ ನಿಷೇಧ. ಮಂತ್ರಮಾಂಗಲ್ಯ ಮದುವೆ ಆಗೋರು ವರದಕ್ಷಿಣೆಯನ್ನ ವರದಕ್ಷಿಣೆಯನ್ನ ಅವ್ರಿಗೆ ತಗೊಳ್ಳೇ ಕೂಡದು. ಅದನ್ನೇ ಯಾವ ರೂಪದಿಂದಲೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ, ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ವರದಕ್ಷಿಣೆಯನ್ನಾಗಲಿ ವಧುದಕ್ಷಿಣೆಯನ್ನಾಗಲಿ ಯಾರು ಸ್ವೀಕರಿಸಬಾರದು. ಅಂದ್ರೆ ವರದಕ್ಷಿಣೆಯನ್ನ ನಿಷೇಧ ಅಂತ ಹೇಳ್ತಾರೆ. ಮತ್ತೆ ಮುಂದಿನ ಪಾಯಿಂಟ್ ಬಹಳ ಮುಖ್ಯವಾಗಿ ಹೇಳ್ತಾರೆ, ಪುರೋಹಿತರು ಅಗತ್ಯವಿಲ್ಲ. ಖಂಡಿತ ಸ್ನೇಹಿತರೆ, ಅಂದ್ರೆ ಇದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜ್ಯೋತಿಷರಿಂದ ಜಾತಕ ನೋಡಿಸುವುದು ನಿಷಿದ್ಧ, ಯಾವ ವ್ಯಕ್ತಿ ಪುರೋಹಿತರಿಗೂ ಪ್ರವೇಶವಿಲ್ಲ ಅಂತ ಹೇಳ್ತಾರೆ. ಓದು ಬರಹ ಕಲಿತ ಮಂತ್ರಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬಲ್ಲ ವಧುವರರ ತಂದೆ ತಾಯಿಗಳಾದ ಗುರು ಹಿರಿಯರಲ್ಲಿ ಯಾರಾದರೊಬ್ಬರು ಮಂತ್ರಮಾಂಗಲ್ಯದ ಮಂತ್ರಗಳನ್ನು ಮತ್ತು ವಿವಾಹ ಸಂಹಿತೆಯನ್ನು ವಧುವರರಿಗೆ ಬೋಧಿಸಬಹುದು. ಯಾಕಂದ್ರೆ ಅದು ಕನ್ನಡದಲ್ಲೇನೆ ಇರುತ್ತಲ್ವಾ. ಸೊ ಹಾಗಾಗಿ ಖಂಡಿತ ತಂದೆ ತಾಯಿ ಅಂದ್ರೆ ನಮ್ಮ ಗಂಡಿನ ತಂದೆ ತಾಯಿ ಅಥವಾ ಹೆಣ್ಣಿನ ತಂದೆ ತಾಯಿರಲ್ಲಿ ಯಾರಾದ್ರೂ ಹಿರಿಯರು ಆ ಮಂತ್ರಮಾಂಗಲ್ಯದ ಪುಸ್ತಕದಲ್ಲಿ ಇರ್ತಕ್ಕಂತಹ ವಿವಾಹ ಸಂಹಿತೆಯನ್ನ ಓದಿ ಮದುವೆಯನ್ನ ಮಾಡಿಸ್ಬೋದು. ಇಲ್ಲಿ ಯಾವ ರೀತಿಯಾದಂತಹ ಅಂದ್ರೆ ಯಾವುದೇ ರೀತಿಯಾದಂತಹ ಪುರೋಹಿತರು ಯಾರು ಕೂಡ ಇಲ್ಲಿ ಪ್ರವೇಶ ಇಲ್ಲ. ಅಂದ್ರೆ ಈ ಜಾತಕ ನೋಡಿಸುವಂಥದ್ದು, ಅಂದ್ರೆ ಜ್ಯೋತಿಷ್ಯ, ಜಾತಕ, ಇವೆಲ್ಲ ಎಷ್ಟೋ ವಿಷಯಗಳು ಮಾಡ್ತಾರಲ್ವಾ, ರಾಹು ಕಾಲ, ಗುಳಿಕ ಕಾಲ, ಇವ್ಯಾವುದಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ, ಇಲ್ಲಿ ಪ್ರವೇಶ ಇಲ್ಲ ಅಂತ ಇಲ್ಲಿ ಕಡ್ಡಾಯವಾಗಿ ನಿಯಮದಲ್ಲಿ ಸೇರಿಸ್ಕೊಂಡಿದ್ದಾರೆ. ಸೊ ಎಷ್ಟು ಅರ್ಥ ಇದೆ ನೋಡಿ. ಅಂತಂದ್ರೆ ಏನೇ